ಟು ಆಕ್ಟನ್ ಆಟೋಮೋಟಿವ್. ಸೊ ಇವತ್ತು ನಮ್ಮ ಮೈಸೂರಲ್ಲಿರುವ ವೀಲ್ ಮಿತ್ರ ಅನ್ನೋ ಒಂದು ಪ್ಲೇಸ್ಗೆ ನಾನು ಬಂದಿದ್ದೀನಿ. ಸೊ ಈ ಪ್ಲೇಸಲ್ಲಿ ಏನಂದರೆ ಈ ಬೋರಿಂಗ್ ಸ್ಟೀಲ್ ಡ್ರೀಮ್ಸ್ ವಿತ್ ವೀಲ್ ಕ್ಯಾಪ್ಸ್ನ 13 ವರ್ಷದ ನಂತರ ಚೇಂಜ್ ಮಾಡ್ಸೋಕ್ಕೆ ಬಂದಿದ್ದೀನಿ. ಸೊ ಆಗಲೇ ಹೇಳ್ದಂಗೆ ಈ ಕಾರ್ನ ನಾನು ಕಂಪ್ಲೀಟ್ಲಿ ಚೇಂಜ್ ಮಾಡಿಸಿದ್ದೀನಿ. ನನ್ನ ಹಳೆ ವಿಡಿಯೋ ನೋಡಿಲ್ಲ ಅಂದರೆ ಗೋ ಚೆಕ್ ಇಟ್ ಔಟ್. ಇದು ರಿಸ್ಟೋರೇಷನ್ ಕಂಪ್ಲೀಟ್ ವಿಡಿಯೋ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಸೊ ಈ ರಿಮ್ಸ್ ಏನಿದೆಯಲ್ಲ ಇದು ಬಂದು 2,85,000 ಸಿನ್ಸ್ 13 ಇಯರ್ಸ್ ನಮ್ಮ ಜೊತೆಗೆ ಯಾವುದೇ ಸಿಂಗಲ್ ಪ್ರಾಬ್ಲಮ್ ಇಲ್ಲದೆ ಸಿಂಗಲ್ ಡ್ಯಾಮೇಜ್ ಇಲ್ಲದೆ ಇಲ್ಲಿವರೆಗೂ ಓಡಿದೆ. ಸೊ 2,85,000 ಕಿಲೋಮೀಟರ್ಸ್ ಆದ ನಂತರ ನಾನು ಫೈನಲಿ ಅಲಾಯ್ ವೀಲ್ಸಿಗೆ ಅಪ್ಗ್ರೇಡ್ ಮಾಡಿಸ್ತಿದ್ದೀನಿ. ಸೊ ಟೈರಲ್ಲಿ ನಾವು ಕನ್ಫ್ಯೂಸ್ ಆಗಿರೋದು 16 ಅಥವಾ 15 ಇಂಚಸ್ ಅಂತ. ಸೊ ಈಗ ಅದನ್ನು ಟೆಸ್ಟ್ ಮಾಡೋಕ್ಕೆ ಹಿಂಗೆ ಚೆಕ್ ಮಾಡ್ತಿದ್ದೀನಿ. ಸೈಡ್ ಬೈ ಸೈಡ್ ಇಟ್ಟು 15 ಇಂಚಸ್ ಅಥವಾ 16 ಇಂಚಸ್ ಯಾವುದು ಒಳ್ಳೆ ಲುಕ್ ಇದೆ, ಯಾವ್ದು ಡಿಸೈನ್ ಬೆಟರ್ ಅನ್ನೋದನ್ನ ಈಗ ಚೆಕ್ ಮಾಡೋಣ ನಾವು ಅಂತ. 15 ಇಂಚಸಲ್ಲಿ ಎಕ್ಸಾಕ್ಟ್ ಬಾಡಿ ಲೈನ್ ಬರುತ್ತೆ, ಫೆಂಡರ್ ಕರೆಕ್ಟಾಗಿ ಬರುತ್ತೆ. 16 ಇಂಚಸಲ್ಲಿ ಒಂದು ಚೂರು ಆಚೆ ಬರುತ್ತೆ. ಸೊ ಯಾವುದು ಬೆಟರ್ ಲುಕ್? ನನ್ನ ಪ್ರಕಾರ 16 ಇಂಚಸ್ಸೇ ನಾನು ಸೆಲೆಕ್ಟ್ ಮಾಡೋದು. ಬಟ್ ಒಂದು ಕನ್ಫ್ಯೂಷನ್ ಇದೆ ಅಲ್ಲ, ಸೊ ಒಂದು ಸತಿ ಚೆಕ್ ಮಾಡಿಬಿಡೋಣ. ಆ್ಯಂಡ್ ಡಿಸೈನಲ್ಲಿ ಕನ್ಫ್ಯೂಷನ್ ಇದೆ, ಯಾವ್ದು ಡಿಸೈನ್ ಬೆಟರ್ ಅಂತ. ಸೊ ನಾನು ಸೆಲೆಕ್ಟ್ ಮಾಡಿರೋ ಡಿಸೈನ್ ಬಂದು ಈಗ 16 ಇಂಚಸಲ್ಲಿ ಇದಾಗಿರುತ್ತೆ. ಸೊ 16ಅಲ್ಲಿ ಇದು ಆ್ಯಂಡ್ 15 ಇಂಚಸಲ್ಲಿ ಅದು. ಸೊ ಇದೇ ಅಲಾಯ್ ವೀಲ್ ನಾನು ನನ್ನ ರ್ಯಾಪಿಡ್ಗೆ ಹಾಕ್ಸಿರೋದು. ನನಗೆ ಸುಮಾರು ಆಪ್ಷನ್ಸ್ ಇತ್ತು. ಓನೆಕ್ಸ್ ಬ್ರ್ಯಾಂಡ್ದು ಇದಿತ್ತು ಆ್ಯಂಡ್ ಇದರಲ್ಲೇ ಗ್ಲಾಸ್ ಬ್ಲ್ಯಾಕ್ದಿತ್ತು. ಬಟ್ ನನಗೆ ಯಾಕೋ ತುಂಬ ಕಾಮನ್ ಆಗಿಬಿಡ್ತು ಈ ವೀಲ್ಸ್ಗಳೆಲ್ಲ, ಈ ಪ್ಯಾಟರ್ನ್ಸ್ಗಳೆಲ್ಲ. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ ಆ್ಯಂಡ್ ಡಿಸೆಂಟ್ ವೈಬ್ಸ್ ಕೊಡ್ತಿತ್ತು, ಕ್ಲಾಸಿ ವೈಬ್ಸ್ ಕೊಡ್ತಿತ್ತು. ಅಪ್ಗ್ರೇಡ್ ಮಾಡಿಸ್ತಾ ಇದ್ದೀನಿ. ಸೊ ಇದು ಬಂದು 16 ಇಂಚಸ್. ಸೊ ಇದರಲ್ಲಿ ನಾನು ಬ್ರಿಡ್ಸ್ಟೋನ್ ಸ್ಟರ್ಡೋದು 195, 55 ಆರ್ 16 ಇಂಚಸ್. ಸೊ 195 ಸೆಕ್ಷನ್ ಹಾಕ್ಸಿದ್ದೀನಿ. 205 ಹಾಕ್ಸ್ಬೋದಿತ್ತು. ಸೊ ನನ್ನ ಕರೆಂಟ್ ಟೈರ್ ಬಂದು 185, 70, 14 ಇಂಚಸ್ ಇದ್ದಿದ್ದು. ಸೊ 2 ಸೈಜ್ ಅಪ್ಗ್ರೇಡ್ ಆ್ಯಂಡ್ ವಿಡ್ತಲ್ಲೂ ಅಷ್ಟೇ 10 mm ಜಾಸ್ತಿ ಇದೆ. ಸೊ ನನಗೆ ಇಷ್ಟ ಆಗಿದ್ದು. ಸೊ ಪರ್ಸ್ನಲ್ ಲೈಕಿಂಗ್ಸ್, ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಕೆಲವ್ರಿಗೆ ಇಷ್ಟ ಆಗದೇನೂ ಇರ್ಬೋದು, ಕೆಲವ್ರಿಗೆ ಇಷ್ಟ ಆಗ್ಬೋದು. ಸೊ ಒಂದು ಲುಕ್ ಫೈನಲ್ ಏನು ಕಾರಲ್ಲಿ ಹಾಕ್ಸಿದ ಮೇಲೆ ನೋಡೋಣ. ಇಲ್ಲಿದೆ ನಮ್ಮ ಅಲಾಯ್ ವೀಲ್. So let's unbox it. Do you love me, Matthew? I do. Honestly? Yes. Secretly. ಟೈರ್ ಈಸ್ ಹಿಯರ್. ಸೊ ನಾನು ಹಾಕ್ಸಿರೋ ಟೈರ್ ಬಂದು ಬ್ರಿಡ್ಸ್ಟೋನ್ದು ಸ್ಟರ್ಡು. ಸೊ 195, 55 ಆರ್ 16. ಸೊ 195 ಸೆಕ್ಷನ್ದು. ಸೊ ಬನ್ನಿ ಈಗ ಏನಿದ್ರು ಇದನ್ನು ಫಿಟ್ ಮಾಡಿಸಿ ಕಾರ್ಗೆ ಹಾಕ್ಸೋದಷ್ಟೇ. ಇದು ಬಂದು ನನ್ನ ಟೈರ್ದು ಕಂಡೀಷನ್ ಆಗಿತ್ತು. ಎಟ್ ದಿ ಬ್ಯಾಕ್ ಫ್ರಂಟ್ ಅಂದರೆ ರೊಟೇಷನ್ ಮಾಡಿಸಿದೆ ಈಗ ಸ್ವಲ್ಪ ದಿನಗಳ ಮುಂಚೆನೇ. ಇದು ಇನ್ನೊಂದೇನು 2000 ನೋಡ್ಬೋದೇನೋ. ಸೊ ನಾನು ಹಿಂದ್ಗಡೆ ಬ್ಲ್ಯಾಕ್ ಕಲರ್ ಮಾಡಿಸ್ತಿದ್ದೀನಿ, ಫ್ರಂಟ್ಗೆ ಬ್ರಾನ್ಸ್ ಕಲರ್ ಮಾಡಿಸ್ತಾ ಇದ್ದೀನಿ. ಅದು ಯಾವುದು ಅಂತ ತೋರಿಸ್ತೀನಿ. ರೆಡ್ ಆ್ಯಂಡ್ ಗ್ರೀನ್ ಕಲರ್ ಯಾಕೋ ನನಗೆ ಅಷ್ಟು ಆಗ್ತಿಲ್ಲ. ತುಂಬ ಕಾಮನ್ ಆಗಿರೋದು ಮಾಡ್ಸೋಕ್ಕಿಂತ ಡಿಫ್ರೆಂಟಾಗಿ ಮಾಡ್ಸೋಣ ಅಂತ. ಸೊ ಬ್ರಾನ್ಸ್ ಕಲರ್ನ ನಾನು ತೋರಿಸ್ತೀನಿ. ಸೊ ಇದೆ ಆ ಬ್ರಾನ್ಸ್ ಕಲರ್ ನಾನು ಪೇಂಟ್ ಮಾಡಿಸ್ತಾ ಇರೋದು ಕ್ಯಾಲಿಪರ್ಗೆ. ಒಂದು ಡಿಫ್ರೆಂಟ್ ಲುಕ್. ಐ ಹೋಪ್ ಇಟ್ಸ್ ಮ್ಯಾಚಿಂಗ್. ನನಗಂತೂ ಲೈಕ್ ಒಳ್ಳೆ ಇಷ್ಟ ಆಗ್ತಿದೆ ಈ ಕಲರ್. ಡೀಟೇಲಾಗಿ ಹತ್ರದಿಂದ ತೋರಿಸೋಣ ಅಂದರೆ ಈ ಕಲರ್ ನಾನು ಚೂಸ್ ಮಾಡಿರೋದು. ಐ ಹೋಪ್ ಇಟ್ಸ್ ಮ್ಯಾಚಿಂಗ್ ದ ಕಾರ್. ಸೊ ಯಾವುದೇ ಅಂತ ಬೇರೆ ಥರ ಮಾಡಿಸಿಲ್ಲ, ತುಂಬ ಕಾಮನ್ ಇರೋದಂತೂ ನಾನು ಮಾಡಿಸಿಲ್ಲ. ಹಿಂದೆ ಫಿಟ್ಟಾಗಿದೆ. ಏನಿದು ಫ್ರಂಟ್ ಟೈರ್ ಅಷ್ಟೇ, ಆ ಕಡೆಯಿಂದ ಬ್ಯಾಕ್ ಆಗಿದೆ. ಸೊ ನಿಮಗೆ ನೆಕ್ಸ್ಟೇ ಒಟ್ಟಿಗೆ ತೋರಿಸ್ಬಿಡ್ತೀನಿ ಎಲ್ಲನೂ. ಸೊ ಈಗ ಅಲೈನ್ಮೆಂಟ್ ಮಾಡ್ತಾ ಇದ್ದಾರೆ. ಇದಾದಮೇಲೆ ಹೊರಡೋದಷ್ಟೇ, ಎಲ್ಲ ಡನ್. ಸೊ ಫೈನಲಿ ಟೈಮ್ ಬಂದು ಈಗ 7 o'clock ಆಗಿದೆ ಸಂಜೆ. ಇಷ್ಟೊತ್ತಾಯಿತು ಫಿಟ್ಮೆಂಟು. ಯಾಕೆ ಅಂದರೆ ಸ್ವಲ್ಪ ಬ್ಯುಸಿ ವೀಕೆಂಡ್ ಆಗಿರೋದ್ರಿಂದ ಅಲ್ಲೂ ತುಂಬ ಕಾರ್ಗಳಿತ್ತು. ಆ್ಯಂಡ್ ನಮ್ಮದು ಅಲಾಯ್ ವೀಲ್ಸಲ್ಲಿ ಸ್ವಲ್ಪ ಚೇಂಜಸ್ಗಳಾಯಿತು. ಚೇಂಜಸ್ ಏನಂದರೆ ಅಲೈನ್ಮೆಂಟ್ ಟೈಮಲ್ಲಿ ಒಂದು ಸೈಡ್ ರೈಟ್ ಸೈಡ್ದು ಲೋ ಆರಾಮ್ ಏನಿದೆಯಲ್ಲ ಅದು ಹಿಂದೆ ಬಂದಿತ್ತು. ಸೊ ಅದನ್ನು ಅಡ್ಜಸ್ಟ್ ಮಾಡಿಸಿ ಫಿಟ್ ಮಾಡಿಸೋ ತನಕ ಇಷ್ಟೊತ್ತಾಯಿತು. ಸೊ ಓಡ್ಸೋಕ್ಕೆ ಹೇಗಿದೆ ಅಂದರೆ ಎಕ್ಸಲೆಂಟ್. ಸೊ ನಿಮ್ಮ ಹತ್ರ
ಫೋಕ್ಸ್ ವ್ಯಾಗನ್ ಗ್ರೂಪ್ದು ಯಾವುದೇ ಈ ಥರ ಕಾರ್ ಇದ್ರೂ ಬ್ರಿಡ್ಸ್ಟೋನ್ಗೆ ಈಸಿಯಾಗಿ ಹೋಗಿ. ಬಿಕಾಸ್ ನಾನು ತುಂಬ ವರ್ಷಗಳಿಂದ ಈ ಟೈರ್ ಯೂಸ್ ಮಾಡ್ತಿದ್ದೀನಿ, ಒಳ್ಳೆ ರಿಲಯಬಲ್, ತುಂಬ ಚೆನ್ನಾಗಿ ರೋಡ್ ಗ್ರಿಪ್ ಕೊಡುತ್ತೆ. ಸೊ ನಾನು ಬಂದು ಆಗಲೇ ಹೇಳ್ದಂಗೆ ಹಾಕ್ಸಿರೋ ಸ್ಪೆಕ್ಸ್ ಏನಂದರೆ 195, 55, 16 ಇಂಚಸ್ ಮ್ಯಾಗ್ ಹಾಕ್ಸಿದ್ದೀನಿ. ಸೊ ಇನ್ಕ್ಯೂಬಸ್ ಅನ್ನೋ ಇಂಡಿಯನ್ ಬ್ರ್ಯಾಂಡ್ ಮ್ಯಾಗ್ ವೀಲ್ ಹಾಕ್ಸಿದ್ದೀನಿ, ನೀವು ಆಲ್ರೆಡಿ ನೋಡಿರ್ಬೋದು. ಸೊ ಇದೇ ಬ್ರ್ಯಾಂಡ್ ಯಾಕೆ ಚೂಸ್ ಮಾಡಿದೆ, ಒಂದು ನಮ್ಮ ಇಂಡಿಯನ್ ಆ್ಯಂಡ್ ನನಗೆ ತುಂಬ ಕ್ಲೀನ್ ಡೀಸೆಂಟ್ ಡಿಸೈನ್ ಬೇಕಿತ್ತು. ಸೊ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳ್ದಂಗೆ ನಾನು ಸ್ಟಾಕ್ ಏನಿದೆಯಾ OEM ಅಲಾಯ್ ವೀಲ್ಸ್ ಹುಡುಕ್ತಿದೆ, ಬಟ್ ಯಾವುದು ಜೆನ್ಯೂನ್ ಅಂತ ನನಗೆ ಸಿಗ್ತಿರಲಿಲ್ಲ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲೂ. ಆ್ಯಂಡ್ ನೀವು ಶೋರೂಮ್ಗೆ ಹೋಗಿ ಬೈ ಮಾಡ್ತೀರಾ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಆ ರೀಸನಿಂದ ನನಗೆ ಒಂದು ಒಳ್ಳೆ ಡಿಸೈನ್ OEM ಪ್ಯಾಟ್ರನಲ್ಲೇ ಸಿಕ್ಕಿದ್ದು ಇದು. ಸೊ ನೀವು ಜೆನ್ಯೂನ್ ಸ್ಕೋಡಾಲಿ ಮೊಂಟೆಕಾರ್ಲೋ ಎಡಿಷನ್ಗಳಲ್ಲಿ ಈ ಥರ ಪ್ಯಾಟ್ರನ್ ನೋಡಿರ್ತೀರಾ. ಸೊ ನನಗೆ ತುಂಬ ಸ್ಟ್ಯಾಂಡ್ಸ್ ಆಗೋವಂಥ ವೀಲ್ಸ್ ಬೇಕಿತ್ತು, ಆ ರೀಸನಿಂದ ಇದನ್ನು ಚೂಸ್ ಮಾಡಿದೆ. ಸೊ ದ ರೋಡ್ ಗ್ರೇಪ್ ಆ್ಯಂಡ್ ದ ಟೈರ್ ಫೀಲ್ ಎವ್ರಿಥಿಂಗ್ ಇಸ್ ಟಾಪ್ ನಾಚ್, ಯಾವುದೇ ಆದಂಥ ಡಿಸ್ಕಂಫರ್ಟ್ ಇಲ್ಲ. ನನ್ನ ಕಾರಲ್ಲಿ ಇದ್ದಿದ್ದು 14 ಇಂಚಸ್ ಮುಂಚೆ ಸ್ಟಾಕ್ ಬಂದಿದ್ದು. ಸೊ 14 ಇಂಚಸ್ಸಿಂದ 16 ಇಂಚ್ ಅಪ್ಗ್ರೇಡ್ ಮಾಡಿಸಿದ್ರೆ ಯಾವುದೇ ಥರ ತೊಂದರೆ ಇಲ್ಲ. ಟೈರ್ ಟಚ್ ಆಗೋದಿರಲಿ ಬಾಡಿ ಪ್ಯಾನಲ್ಗೆ ಅಥವಾ ಹಳ್ಳಕ್ಕೆ ಬಿಟ್ಟಾಗ ಏನಾದ್ರು ಎಫೆಕ್ಟ್ ಆಗೋದು ಯಾವುದೇ ಥರ ಇಲ್ಲ. ಸೊ ನಾನು ಹಳ್ಳದಲ್ಲಿ ಇವಾಗ ಟೆಸ್ಟ್ ಎಲ್ಲ ಮಾಡ್ಕೊಂಡು ಬಂದೆ. ಸೊ ಯಾವುದೇ ಥರ ಟಚ್ ಆಗಲಿ ಎಲ್ಲೂ ಆಗಲ್ಲ. ಸೊ ಡಿಸ್ಕಂಫರ್ಟ್ ಅನ್ನೋದಿಲ್ಲ. ಗುಡ್ ಕಂಡೀಷನ್ ಟೈರ್ಸ್. ಸೊ ಒಂದು ಒಳ್ಳೆ ಕಂಫರ್ಟ್ ಇದೆ. ಸಸ್ಪೆನ್ಷನ್ ನಿಮ್ಮದು ಚೆನ್ನಾಗಿದ್ರೆ ಒಳ್ಳೆ ಮರ್ಜ್ ಆಗುತ್ತೆ. ಸೊ ಬಾಡಿ ಲೈನ್ ಜೊತೆಗೆ ಒಂದು ಒಳ್ಳೆ ಲುಕ್ಸ್ ಕೂಡ ಕೊಡುತ್ತೆ. ಸ್ಟೇರಿಂಗ್ ಫೀಡ್ಬ್ಯಾಕ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ದಟ್ಸ್ ಇಟ್. ನಿಮಗೆ 16 ಇಂಚಸ್ ಅಪ್ಗ್ರೇಡ್ ಮಾಡಿಸ್ಕೋಬೇಕು ಅಂದರೆ ಡೆಫಿನೆಟ್ಲಿ ಮಾಡಿಸ್ಕೋಬೋದು. ನಿಮ್ಮ ರ್ಯಾಪಿಡ್, ಪೋಲೋ, ವೆಂಟೋ, ಫ್ಯಾಬಿಯಾ ಯಾವುದ್ರಲ್ಲಾದ್ರು ಬ್ಯಾಕ್ ಗ್ರೂಪ್ ಕಾರ್ಸಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ನಿಮ್ಮ ಹತ್ರ 14 ಇಂಚಸ್ ಇದ್ರು ಅಂದರೆ 16 ಹಾಕ್ಸ್ಕೋಬೋದು, 17ಗೂ ಹೋಗ್ಬೋದು. ಬಟ್ ಅದ್ರ ತಕ್ಕಂಗೆ ನಿಮ್ಮ ಸಸ್ಪೆನ್ಷನ್ ಅಡ್ಜಸ್ಟ್ ನೀವು ಮಾಡಿಸ್ಕೋಬೇಕಾಗುತ್ತೆ. ಬಿಕಾಸ್ 17 ಇಂಚಸ್ ಇಸ್ ವೇ ಟು ಬಿಗ್ ಇದಕ್ಕೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲೋ ವೀಲ್ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಡೌನ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.